ಸೆಡ್ ಹೊಡೆದು ನಿಂತಿದ್ದಾರೆ ಇವತ್ತು. ಅನೇಕರು ಒಬ್ಬರಲ್ಲಿ ಇಬ್ಬರಲ್ಲ, ಧನಂಜಯ ಅಂತ ಅಡ್ವೊಕೇಟ್ ಆಫ್ ಸುಪ್ರೀಂ ಕೋರ್ಟ್ ಅವರು ಬೆನ್ನತ್ತಿದ್ದಾರೆ. ಆ ಒಬ್ಬ ವ್ಯಕ್ತಿ ಸಾಕ್ಷಿದಾರನಿಂದಾಗಿ ಅವ ಅಲ್ಲಿದ್ದಂಥವ 20 ವರ್ಷಗಳಿದ್ದ ಅನೇಕ ಕೊಲೆಗಳ ನೋಡಿದವನು. ಅಷ್ಟಲ್ಲ, ಅಂಥವ್ರು ಸಾಕಷ್ಟು ಇದ್ದಾರಲ್ಲೇ. ಅಂಥವ್ರು ಈಗಾಗಲೇ ತಮ್ಮ ಮೊಬೈಲ್ ಮೂಲಕ ವಿಡಿಯೋಗಳು ಸಹಿತ ಕೊಡೋದಕ್ಕೆ ತಯಾರಾಗಿದ್ದಾರೆ, ಹಂಚಿದಾರಂತ, ಸಂಗ್ರಹ ಮಾಡಿದ್ದೀವಿ ಅಂತ ಅನ್ನುವಷ್ಟು ಮಟ್ಟಿಗೆ ಇವತ್ತು ವಾದಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ತನಿಖೆ ಮೊಹಂತಿ ಅವರ ಒಂದು ನೇತೃತ್ವದಲ್ಲಿ ನಡೆದು ಇದಕ್ಕೆಲ್ಲರೂ ಸಪೋರ್ಟ್ ಮಾಡಿ ಸತ್ಯ ಹೊರ ತರಬೇಕಾಗಿದೆ. ಯಾಕಂದ್ರೆ ಇಲ್ಲದ್ರೆ ಇದು ನಿರಂತರವಾಗಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರುವಂಥದ್ದನ್ನೇ, ಇದು ಮಂಜುನಾಥನ ಹೆಸರು ಕೆಡಿಸುವಂಥದ್ದನ್ನೇ ಇದೆಲ್ಲ ನಡೆಯುವಂಥ ಕೆಲಸ. ಧರ್ಮದ ಹೆಸರಲ್ಲಿ ಅಧರ್ಮೀಯರಲ್ಲಿ ಸೇರಿದ್ದಾರೆ, ಅವ್ರು ಹೊರಗೆ ತೆಗಿಬೇಕಾಗಿತ್ತು. ಅಲ್ಲೇ ಧರ್ಮಕ್ಕೆ ಅನ್ಯಾಯ ಮಾಡೋದು ಎಲ್ಲೂ ಇಲ್ಲ. ಇದನ್ನು ಮೊದಲ ಈ ಹೋರಾಟ ಮಾಡುವಂಥ BJP ಅವರು ತಿಳ್ಕೊಬೇಕಾಗ್ತದೆ. ಅಂದ್ರೆ ಅಂದಾಗ ಮಾತ್ರ BJP ಒಳ್ಳೆಯ ಹೆಸರು ಬರಲಿಕ್ಕೆ ಸಾಧ್ಯದ. ತಪ್ಪುಗಳನ್ನು ಒಪ್ಕೊಂಡು ಹೋಗುವಂಥದ್ದಲ್ಲ. ಮತ್ತು ಧರ್ಮ ಎಂದು ತಪ್ಪು ಹೆಜ್ಜೆ ಇಡಂತ ಹೇಳೋದಿಲ್ಲ, ಧರ್ಮ ಎಂದು ಅತ್ಯಾಚಾರ ಮಾಡೋ ಮತ್ತೊಂದು ಮಾಡೋ ಅಂತ ಹೇಳೋದಿಲ್ಲ. ಆದರೆ ಧರ್ಮದ ಹೆಸರಲ್ಲಿ ಮಾಡೋರು ಇದ್ದಾರೆ. ಜನರಿಗೆ ದೇವರ ಮೇಲೆ ನಂಬಿಕೆ ಇದ್ದಿದ್ದನ್ನು ದುರುಪಯೋಗಪಡಿಸಿಕೊಳ್ಳುವಂಥ ಜನರು ಹೊರಗೆ ಆಗಬೇಕಾಗಿದೆ. ಅದಕ್ಕಾಗಿ ತನಗೆ ಇದನ್ನು ಮೊದಲು ನಾವು ಬೇಸಿಕ್ ತಿಳ್ಕೊಂಡು ಮಾಡಿದರೆ ಉತ್ತಮ ಅಂತ ನಮ್ಗೆ ಅನ್ನಿಸ್ತದೆ. ಇವತ್ತು ಜನ ಪಾಪ ಬೇಸತ್ತು ಇದ್ದಾರೆ ಧರ್ಮಸ್ಥಳ ಸುತ್ತಮುತ್ತ ಇದ್ದಂಥವ್ರು. ಅಲ್ಲೇ ನಾವು ಇವತ್ತು ಬಯಸ್ತಾ ಇದ್ದೀವಿ, ಸುಳ್ಳಾಗಲ್ಲಪ್ಪ, ನಾವು ಯಾರ ಮೇಲೆ ಆರೋಪ ಮಾಡ್ತಾ ಇದ್ದೇವೆ ಅವರೆಲ್ಲರೂ ಆ ಸುಳ್ಳಾಗಲಿ ನಾವು ಬಯಸ್ತಾ ಇದ್ವಿ. ಆದರೆ ಸತ್ತಿದ್ರೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕೋದೇ ಕೆಲಸ ಮಾಡ್ತಾಯಿದ್ದಾರೆ. ಸತ್ಯದೊಳದೆಲ್ಲಕ್ಕಿಂತಲೂ ಸತ್ಯನ ದೇವರು, ಸತ್ಯನ ಮಂಜುನಾಥ, ಸತ್ಯನ ಅನ್ನಪ್ಪ, ಸತ್ಯನ ಧರ್ಮಸ್ಥಳ ಇದೆಲ್ಲ ತಿಳ್ಕೊಂಡು ಇದನ್ನು ನಾವು ತನಿಖೆ ಮಾಡಿಸ್ಬೇಕಾಗಿದ್ವಿ. ಮತ್ತದಲ್ಲ, ಆ ಅನ್ನಪ್ಪ ಅಂತ ಇಲ್ಲಿ ಹಾಕಿದ್ದಾನ